ವೆಲ್ಕಮ್ ಬ್ಯಾಕ್. ನಾವಿವಾಗ ಸಾಲ್ವ್ ಮಾಡ್ತಾ ಇದ್ದೀವಿ ಪಿರಮಿಡ್ ಪ್ಯಾಟರ್ನ್ಸ್. ಅದರಲ್ಲಿ ಫಸ್ಟ್ ಯಾವುದು ಫುಲ್ ಸ್ಟಾರ್ ಪಿರಮಿಡ್. ಓಕೆ, ಸೊ ನಾನಿವಾಗ ಒಂದು ರೋಸ್ನ ತಗೋತೀನಿ. ಎಷ್ಟು ಅದು 5 ರೋನ ತಗೋತೀನಿ. ಓಕೆ, ಯಾವ ಥರ? ಸೊ 0th ರೋ, ಅದೇ ಥರ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ. ಓಕೆ, ಈಗ ನನಗೆ ಏನಾಗಬೇಕು? 0th ರೋದಲ್ಲಿ ನನಗೆ ಸ್ಟಾರ್ ಪ್ರಿಂಟ್ ಆಗಬೇಕು. ಅದು ಎಷ್ಟು? 1. ಅದೇ ಥರ ಫಸ್ಟ್ ರೋದಲ್ಲಿ ನನಗೆ ಎಷ್ಟು ಸ್ಟಾರ್ ಪ್ರಿಂಟ್ ಆಗಬೇಕು? 3. ಸೆಕೆಂಡ್ ರೋದಲ್ಲಿ 5. ಥರ್ಡ್ ರೋದಲ್ಲಿ 7. ಫೋರ್ತ್ ರೋದಲ್ಲಿ 9 ಸ್ಟಾರ್ಸ್ ಪ್ರಿಂಟ್ ಆಗಬೇಕು. ಓಕೆ, ಸೊ ಈಗ ಬರಿತಾ ಹೋಗೋಣ ಸ್ಟಾರ್ಸ್ನ. ಇದು ಪಿರಮಿಡ್ ಶೇಪಲ್ಲಿ ಬರಬೇಕು. ಮೀನ್ಸ್ ಯಾವ ಥರ ಅಂತಂದರೆ ಉಲ್ಟಾ ವಿ ಶೇಪು. ಕರೆಕ್ಟಾ? ಸೊ ಈಗ 9 ಸ್ಟಾರ್ನ ಪ್ರಿಂಟ್ ಮಾಡೋಣ ಇಲ್ಲಿ. 1 2 3 4 5 6 7 8 9. ಓಕೆ, ಈಗ ನೆಕ್ಸ್ಟ್ ಎಷ್ಟು? 7 ಸ್ಟಾರ್ ಪ್ರಿಂಟ್ ಆಗಬೇಕು. ಯಾವುದು? ಥರ್ಡ್ ರೋದಲ್ಲಿದ್ದಾಗ. ಹೌದಾ? ಒಟ್ಟು ಎಷ್ಟು? ಥರ್ಡ್ ರೋದಲ್ಲಿದ್ದಾಗ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಸೊ ಒಂದು ರೋ ನಾವು ಅಂದರೆ ಒಂದು ಸ್ಪೇಸ್ ಫಾರ್ವರ್ಡ್ ಹೋಗೋಣ. ಓಕೆ, ಸೊ ಏನು ಮಾಡೋಣ ಅದಕ್ಕೆ? 1 2 3 4 5 6 7. ಓಕೆ, ಸೊ ನೆಕ್ಸ್ಟು ಲಾಸ್ಟಿಂದ ಸೆಕೆಂಡ್ ಅಂತ ಅಂದಾಗ ನೋಡಿ, ಇಲ್ಲಿ ಲಾಸ್ಟ್ ರೋದಲ್ಲಿ ನೋ ಸ್ಪೇಸಿಂಗ್, ಏನು ಸ್ಪೇಸ್ ಇಲ್ಲ. ಓಕೆ, ಇದು ನಾವು ಬಿಟ್ಕೊಂಡಿರೋ ಸ್ಪೇಸು. ಓಕೆ, ಸೊ ಅದು ಬಿಟ್ಟರೆ ಇಲ್ಲಿ ನೆಕ್ಸ್ಟ್ ಲಾಸ್ಟಿಂದ ಸೆಕೆಂಡ್ ರೋದಲ್ಲಿ 1 ಸ್ಪೇಸ್ ಬಿಟ್ಟಿದ್ದೀವಿ. ಅದೇ ಥರ ಇವಾಗ ಇಲ್ಲಿ 2 ಸ್ಪೇಸ್ನ ಬಿಡೋಣ. ಓಕೆ, 1 2 3 4 5. ಓಕೆ, ಈಗ ಇಲ್ಲಿ 3 ಸ್ಪೇಸು. 1 2 3. ಇದೆಷ್ಟು ಸ್ಟಾರ್ಸು? 3 1 2 3. ಅದೇ ಥರ ಇಲ್ಲಿ ಇವಾಗ ನಾವು 4 ಸ್ಪೇಸ್ನ ಬಿಡೋಣ. 1 2 3 4. ಓಕೆ, ಸೊ ನಮಗೆ ಈ ಥರ ಔಟ್ಪುಟ್ ಬರಬೇಕು. ಓಕೆ, ಪಿರಮಿಡ್ ಶೇಪು ಈ ರೀತಿ ಬರಬೇಕು. ಓಕೆನಾ? ಸೊ ಈಗ ನಾವಿದಕ್ಕೆ ಕೋಡಿಂಗ್ ಮಾಡೋಣ. ನಮಗೆ ಕೋಡಿಂಗ್ ಮಾಡೋಕ್ಕೆ ಈಗ ಮೇಯ್ನಾಗಿ ಬೇಕಾಗಿರೋದೇನು? ಒಂದು ಸ್ಟಾರ್ಸ್ ಯಾವ ರೀತಿ ಪ್ರಿಂಟ್ ಮಾಡ್ತೀವಿ, ಇನ್ನೊಂದು ಸ್ಪೇಸಸ್ಸು. ಕರೆಕ್ಟಾ? ಓಕೆ, ಸೊ ಫಸ್ಟ್ ನಾವೀಗ ನಂಬರ್ ಆಫ್ ರೋಸ್ನ ತೊಗೋತೀನಿ. ಎಷ್ಟು? 5 ತೊಗೋತೀನಿ. ಓಕೆ, ರೋನ ಪ್ರಿಂಟ್ ಮಾಡಲಿಕ್ಕೆ ನಾನು ಏನು ಮಾಡ್ತೀನಿ? ರೋನ ಕನ್ಸಿಡರ್ ಮಾಡಲಿಕ್ಕೆ ಲೂಪ್ನ ತೊಗೋತೀನಿ. ಮೀನ್ಸ್ ಫಾರ್ ಲೂಪಲ್ಲಿ ಅನ್ನೋ ಒಂದು ವೇರಿಯೇಬಲ್ನ ತೊಗೋತೀನಿ. ಫಾರ್ ಇನ್ ರೇಂಜ್ ಆಫ್, ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ? 0th ರೋಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ 0 ಇಂದ n ತನಕ ಕಂಡೀಷನ್ ರನ್ ಆಗಲಿ. ಓಕೆ, ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟು ಇವಾಗ ನಾವು ಸ್ಟಾರ್ಸ್ನ ಪ್ರಿಂಟ್ ಮಾಡೋಣ. ಓಕೆ, ಸ್ಟಾರ್ಸ್ ಈಕ್ವಲ್ ಟು ಸ್ಟಾರ್. ಓಕೆ, ಇಂಟು ಈಗ ಇನಿಷಿಯಲಿ ಇವಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾವೀಗ ಅಸ್ಯೂಮ್ ಮಾಡ್ತಾ ಹೋಗೋಣ ಬನ್ನಿ. ಈಗ 0 ಇಂದ ಸ್ಟಾರ್ಟ್ ಆಗುತ್ತೆ. ಈಗ 0th ರೋ ಅಲ್ಲಿ ಎಷ್ಟು ಸ್ಟಾರ್ ಇರಬೇಕು? ನನಗೆ 1 ಸ್ಟಾರ್ ಇರಬೇಕು. ಕರೆಕ್ಟಾ? ರಿಕ್ವೈರ್ಮೆಂಟ್ ಎಷ್ಟು? 1 ಸ್ಟಾರು. ಈಗ ನಾನಿಲ್ಲಿ ಇಂಟು ಐ ಹಾಕಿದೆ ಅಂತ ಅಂದರೆ ಏನಾಗುತ್ತೆ? ಇಂಟು ಐ ಹಾಕಿದೆ ಅಂತಂದರೆ ಇಲ್ಲಿ ನನಗೇನಾಯ್ತು? ಇವಾಗ ಇಲ್ಲಿ 0 ಸ್ಟಾರ್ಸೇ ಪ್ರಿಂಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಇಲ್ಲಿ ಐ ಅಂತಂದರೆ 0, ಅದಕ್ಕೋಸ್ಕರ. ಸೊ ನಾನೇನು ಮಾಡ್ತೀನಿ? ಇವಾಗ i+1 ಅಂತ ಹಾಕ್ತೀನಿ. ಇವಾಗ ಏನಾಗುತ್ತೆ? 1 ಸ್ಟಾರ್ ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಇದು ಕಂಡೀಷನ್ ಟ್ರೂ ಆಯಿತು ಅಂದರೆ ಇದು ಕರೆಕ್ಟಾಗಿ ವರ್ಕ್ ಆಯಿತು. ಈಗ 1 ಇದ್ದಾಗ ನನಗೆ 3 ಸ್ಟಾರ್ ಪ್ರಿಂಟ್ ಆಗಬೇಕು. ಹೌದಾ? ಬಟ್ ಇಲ್ಲೇನಾಗ್ತಾ ಇದೆ? ಸೊ ಐ ಅಂದರೆ ಎಷ್ಟು? 1ಅಲ್ಲಿದೆ. 1 + 1 2 ಆಯಿತು. ಸೊ ನನಗೇನಾಯ್ತು? ಇಲ್ಲಿ 2 ಸ್ಟಾರ್ಸ್ ಮಾತ್ರ ಪ್ರಿಂಟ್ ಆಯಿತು. ಅದೇ ಥರ ನೆಕ್ಸ್ಟು ಸೆಕೆಂಡ್ ರೋ ಅಂದರೆ i2 ಅಲ್ಲಿದ್ದಾಗ ನನಗೆ 5 ಸ್ಟಾರ್ ಪ್ರಿಂಟ್ ಆಗಬೇಕು. ಇಲ್ಲೇನಾಗುತ್ತೆ? 2 + 1 3. ಇವಾಗ ನನಗೆ 3 ಸ್ಟಾರ್ ಮಾತ್ರ ಪ್ರಿಂಟ್ ಆಗ್ತಾ ಇದೆ. ಓಕೆನಾ? ಸೊ ಇದನ್ನೇ ನಾನು ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇದು ನಾನು ನೋಡಿದಾಗ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಇಂಟು 2 ಮಾಡಿದ್ರೆ, ಇಂಟು 2 + 2 ಇಂಟು 2 2 ಇಂಟು ಐ +1 ಮಾಡಿದ್ರೆ, ಓಕೆ, ಸೊ ಈಗ ಕರೆಕ್ಟ್ ಆಗುತ್ತಾ ಇದು? ಸೊ ಇವಾಗ 2 ಇಂಟು ಐ ಎಷ್ಟರಲ್ಲಿದೆ? 2 ಅಲ್ಲಿದೆ. 2 ಇಂಟು 2 4 4 + 1 5. ಸೊ 5 ಸ್ಟಾರ್ಸ್ ಕರೆಕ್ಟ್ ಇದೆ. ಸೊ ಅದೇ ಇವಾಗ ವಾಟ್ ಇಫ್ ಈಗ i = 0, ಇನಿಷಿಯಲ್ ಕಂಡೀಷನು 0 ಇದ್ದಾಗ 1 ಸ್ಟಾರ್ ಮಾತ್ರ ಪ್ರಿಂಟ್ ಆಗಬೇಕು. ಸೊ 2 ಇಂಟು ಐ, 2 ಇಂಟು 0 0 0 + 1 ಓನ್ಲಿ 1 ಸ್ಟಾರ್. ಸೊ ಕಂಡೀಷನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಓಕೆನಾ? ಸೊ ನಾವು ಇದನ್ನೀಗ ಕ್ರಾಸ್ ಚೆಕ್ ಮಾಡೋಣ, ಪ್ರಿಂಟ್ ಮಾಡೋಣ. ಓಕೆ, ಪ್ರಿಂಟ್ ಸ್ಟಾರ್ಸ್. ಸೊ ಎಸ್, 0th ರೋ ಅಲ್ಲಿ ಎಷ್ಟು? 1 ಸ್ಟಾರ್ ಪ್ರಿಂಟ್ ಆಗ್ತಾ ಇದೆ. ಫಸ್ಟ್ ರೋದಲ್ಲಿ 3 ಸ್ಟಾರು, ನೆಕ್ಸ್ಟ್ 5 7 9. ಓಕೆನಾ? ಈಗ ಸ್ಪೇಸಿಂಗಿಗೆ ಹೋಗೋಣ. ಓಕೆ, ಸ್ಪೇಸಸ್. ಸೊ 1 ಸ್ಪೇಸು ಇಂಟು, ಈಗ ನಾವು ಲಾಸ್ಟಿಂದ ನಾವು ಆ್ಯಕ್ಚುಲಿ ಬರಿತಾ ಬಂದಿದ್ದು. ಹೌದಾ? ಸೊ ಲಾಸ್ಟ್ ರೋದಲ್ಲಿ ಏನಾಯಿತು? ನಮಗೆ ಇಲ್ಲಿ 1 ಸ್ಪೇಸ್ ಕೂಡ ಇಲ್ಲ. ನಾನು ಅದನ್ನು ಮೊದಲೇ ಮೆನ್ಷನ್ ಮಾಡಿದೆ.
ಸೊ ಒಂದು ಸ್ಪೇಸ್ ಕೂಡ ಇಲ್ಲ ಅಂತ ಅಂದರೆ ನಾವಿಲ್ಲಿ ಆರಾಮಾಗಿ ಬರಿಬೋದು ಏನು, ಎನ್ ಮೈನಸ್ ಐ. ಓಕೆ, ಬಿಕಾಸ್ ಲಾಸ್ಟ್ ರೋ ಯಾವುದು ನಮ್ಮದು ಐ, ಕರೆಕ್ಟಾ? ಸೊ ಎನ್ ಅಂತ ಅಂದರೆ ಏನು, ಟೋಟಲ್ ಎಷ್ಟು ರೋಸ್ ಅಂತ ಹೇಳಿ. ಬಟ್ ಇಲ್ಲಿ ನೋಡಿ, ಇಲ್ಲೇನಾಗ್ತಾ ಇದೆ, ಎನ್ ಮೈನಸ್ ಐ ಬರೆದ್ರೆ ಎನ್ ಮೈನಸ್ 5 ಮೈನಸ್ 1 ಎಷ್ಟಾಗುತ್ತೆ, 5 ಮೈನಸ್ 4, ಸಾರಿ 1 ಅಲ್ಲ, 4 ಎಷ್ಟಾಗುತ್ತೆ, 1 ಆಗುತ್ತೆ. ಸೊ ಮತ್ತೂ ಕೂಡ ಒಂದು ಸ್ಪೇಸ್ ಉಳಿಯುತ್ತೆ. ಸೊ ನಮಗೆ ಈ ಸ್ಪೇಸ್ ಕೂಡ ಉಳಿಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಲೈಕ್ ನಮಗೆ ಈಗ 0 ಬರಬೇಕು, ಹೌದಾ? ಅದಕ್ಕೆ ನಾವೇನು ಮಾಡ್ಬೋದು ಇವಾಗ, ಎನ್ ಮೈನಸ್ 1 ಮೈನಸ್ ಐ ಮಾಡ್ಬೋದಾ? ಓಕೆ, ಎನ್ ಮೈನಸ್ 1 ಮೈನಸ್ ಐ. ಸೊ ಇವಾಗ 4th ರೋದಲ್ಲಿ ಇದ್ದಾಗ ಏನಾಗ್ತಾ ಇದೆ, ನಮಗೆ ಈಗ ಒಂದು ಸ್ಪೇಸ್ ಕೂಡ ಬಿಡ್ತಾ ಇಲ್ಲ. ಅದೇ ನಮಗೆ 3rd ರೋಗೆ ಹೋದಾಗ 5 ಮೈನಸ್ 1 ಅಂದರೆ 4, 4 ಮೈನಸ್ 3 1, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಒಂದು ಸ್ಪೇಸ್ ಇದೆ, ಹೌದಾ? ಸೊ ಇದು ಕರೆಕ್ಟಾಗಿದೆಯಲ್ಲ ಅಂತ ನಾವು ಔಟ್ಪುಟ್ಟಲ್ಲಿ ಚೆಕ್ ಮಾಡೋಣ. ಓಕೆ, ಈಗ ಸ್ಪೇಸಸ್ನ ನಾವು ಔಟ್ಪುಟ್ಟಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಆ್ಯಡ್ ಮಾಡೋಣ. ಓಕೆ, ಸೊ ಎಸ್, ಇವಾಗ ಇಲ್ಲಿ ಯಾವುದೇ ರೀತಿ ಸ್ಪೇಸಸ್ ಇಲ್ಲ, ಗೊತ್ತಾಗ್ತಾ ಇದೆ ನಿಮಗೆ, ವೆಯ್ಟ್. ಓಕೆ, ಸೊ ಯಾವುದೇ ರೀತಿ ಸ್ಪೇಸಸ್ ಇಲ್ಲ. ಅದೇ ನಮಗೆ ಲಾಸ್ಟಿಂದ 2nd ರೋಗೆ ಹೋದಾಗ ಇಲ್ಲಿ ಒಂದು ಸ್ಪೇಸ್ ಇದೆ. ಅದೇ ಥರ ನೆಕ್ಸ್ಟು 2 ಸ್ಪೇಸ್ ಇದೆ. ನೆಕ್ಸ್ಟ್ ಇಲ್ಲಿ ಓಕೆ 1 2 3 ಸ್ಪೇಸ್ ಇದೆ. ಇಲ್ಲಿ ಓಕೆ ವೆಯ್ಟ್, ಇಲ್ಲಿ ಲಾಸ್ಟ್ ಇದು ಫಸ್ಟ್ ರೋ ಅಂತಂದರೆ ಎಷ್ಟಿದೆ, 1 2 3 4 ಸ್ಪೇಸ್ ಇದೆ, ಕರೆಕ್ಟಾ? ಸೊ ಮೀನ್ಸ್ ಅಲ್ಲಿಗೆ ಕರೆಕ್ಟ್ ಆಯಿತು, ಹೌದಾ? ಸೊ ಇವಾಗ ಇದೇ ನನಗೆ ಇನ್ವರ್ಟೆಡ್ ಅಂದರೆ ಉಲ್ಟಾ ಬೇಕಪ್ಪ, ಅವಾಗ ಏನು ಮಾಡ್ಬೋದು? ಏನಿಲ್ಲ, ಜಸ್ಟ್ ಇಲ್ಲಿ ನೋಡಿ, ಈ ಕೋಡನ್ನು ಯಾವುದೇ ರೀತಿ ಲೂಪ್ ಒಳಗಡೆ ಇರುವಂಥ ಕೋಡನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಉಲ್ಟಾ ಬೇಕು ಅಂತಂದ್ರೆ ಏನು, 0th ರೋದಲ್ಲಿ ನನಗೆ 5 ಸ್ಟಾರ್ ಪ್ರಿಂಟ್ ಆಗಬೇಕು, ಅದೇ ಥರ ನನಗೆ ಲಾಸ್ಟ್ ರೋದಲ್ಲಿ 1 ಸ್ಟಾರ್ ಮಾತ್ರ ಪ್ರಿಂಟ್ ಆಗಬೇಕು. ಸೊ ನಾವೇನು ಮಾಡ್ಬೋದು ಅವಾಗ, ಈ ಲೂಪನ್ನೇ ನಾವು ಡಿಕ್ರಿಮೆಂಟ್ ಮಾಡ್ಕೊತ ಹೋಗ್ಬೋದಾ? ಸೊ ಸ್ಟಾರ್ಟ್ ಎಲ್ಲಿಂದ ಆಗಲಿ, ನಮಗೆ 4th ರೋ, ಹೌದಾ? ಅಲ್ಲಿ ಎನ್ ಅಂತಂದರೆ 5, ಅಂದರೆ 5 ಬೇಡ ನಮಗೆ, 4. ಸೊ ಎನ್ ಮೈನಸ್ 1ಇಂದ ಸ್ಟಾರ್ಟ್ ಆಗಲಿ, 4ಇಂದ ಸ್ಟಾರ್ಟ್ ಆಗಲಿ. ನಮಗೆ ಇನ್ಕ್ಲೂಡಿಂಗ್ 0th ರೋ ಇರೋದ್ರಿಂದ -1 ಬಂದಾಗ ನಮಗೆ ಏನಾಗಲಿ, ಎಂಡ್ ಆಗಲಿ, ಕರೆಕ್ಟಾ? -1 ಬಂದಾಗ ಎಂಡ್ ಆಗಲಿ. ಸೊ ಏನು ಮಾಡ್ತಾ ಹೋಗ್ಬೇಕು ನಾವು, ವ್ಯಾಲ್ಯೂನ ಡಿಕ್ರಿಮೆಂಟ್ ಮಾಡ್ತಾ ಹೋಗಬೇಕು, ಓಕೆನಾ? ಈಗ ಎಸ್, ಕರೆಕ್ಟಾಗಿ ಪ್ರಿಂಟ್ ಆಗಿದೆ, ಹೌದಾ? ಉಲ್ಟಾ ಬಂದಿದೆ. ಈಗ ಇದು ವಿ ಶೇಪಲ್ಲಿದೆ ಇನ್ವರ್ಟೆಡಲ್ಲಿ. ಓಕೆ, ಸೊ ಇದರಲ್ಲಿ ಈ ಸ್ಪೇಸಿಂಗ್ ತುಂಬ ಇಂಪಾರ್ಟೆಂಟು, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಸನ್ನು ನೀವು ಆರಾಮಾಗಿ ಅರ್ಥ ಮಾಡ್ಕೋತೀರಾ, ಬಟ್ ಸ್ಪೇಸಿಂಗ್ ತುಂಬ ನಿಮಗೆ ನಾಲೆಡ್ಜ್ ಬೇಕು. ಸೊ ನೀವು ಕೂಡ ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಓಕೆನಾ? ಓಕೆ, ಥ್ಯಾಂಕ್ ಯು.